ನಗರದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪೆನ್ ಡ್ರೈವ್ ವಿಷಯಕ್ಕೆ ಸ್ಕ್ರೂ ಡ್ರೈವ್ನಲ್ಲಿ ಚುಚ್ಚಿ ಸಹಪಾಠಿಯ ಕೊಲೆ. ಕಾಲೇಜ್ನಲ್ಲಿ ಕಾಳು ಹಾಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡೋ ಬದಲು ಕೊಲೆ ಮಾಡಿ ಜೈಲ್ಗೆ ಹೋಗೋ ಹಣೆ ಬರ ಇವ್ರಿಗೆ ಯಾಕೆ ಬೇಕಿತ್ತು? ಈಗಿನ ಕಾಲೇಜ್ ಹುಡುಗರಿಗೆ ಕಾಲೇಜ್ ಡೇಸ್ನ ಹೇಗೆ ಎಂಜಾಯ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಮಾತಿದ್ರೆ ಹೊಡಿ ಬಡಿ ಅಂತಿರ್ತಾರೆ. ಬೆಳಿಗ್ಗೆ ಇಂಥ ವಿಷಯ ಓದಿ ಮೂಡ್ ಅಪ್ಸೆಟ್ ಆಗೋಯ್ತು. ಏನಾದರೂ ಎಂಟರ್ಟೈನ್ಮೆಂಟ್ ವಿಷಯ ಓದೋಣ. ಜೇಡರ ಬಲೆ ಅಂಟು ಬಿಡಿಸಲಾಗದ ಗಂಟು ಎಂಬ ಕಂಪನಿ ವತಿಯಿಂದ ದಂಪತಿಗಳಿಗೆ ಬೆಸ್ಟ್ ಕಪಲ್ ಆಫ್ ದ ಇಯರ್ ಕಾಂಪಿಟೇಷನ್ ಅನ್ನು ಏರ್ಪಡಿಸಿರುತ್ತೇವೆ. ಇದರಲ್ಲಿ ಗೆದ್ದವರಿಗೆ 5 ಲಕ್ಷ ಕ್ಯಾಶ್ ಪ್ರೈಸ್ ಜೊತೆ ಸ್ವಿಟ್ಜರ್ಲೆಂಡ್ಗೆ ಸೆಕೆಂಡ್ ಹನಿಮೂನ್ಗೆ ಕಳುಹಿಸಿಕೊಡಲಾಗುವುದು. ಮಧುರ ಅವ್ರೆ, ಏನಿದು ಒತ್ತರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ? ಇನ್ನೊಂದ್ಸಲ ಹೋಗ್ಬೇಕು ಅನ್ನಿಸ್ತಿದೆ, ಅದಕ್ಕೆ. ನನಗೂ ಹಂಗೆ ಅನ್ನಿಸ್ತದಪ್ಪ, ನೀವು ಹೋಗಿ ಬಂದ್ಬಿಡು. ಅಲ್ಲ, ಇಕ್ಕಿದ್ದಾಗಲೇ ಯೋಚನೆ ಮಾಡ್ತಾ ಇದ್ರಲ್ಲ, ಆ ಪಟಿ ಫ್ರೀ ಆಗ್ಬಿಟ್ರಿ. ಹಾಗೇನಿಲ್ಲ ಗೌಡ್ರೆ, ಜೇಡರ ಬಲೆ ಅಂಟು ಬಿಡಿಸಲಾಗದ ಗಂಟು ಅನ್ನೋ ಕಂಪನಿಯವರು ಗಂಡ ಹೆಂಡತಿಗೆ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದಾರೆ. ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆದ್ರೆ 5 ಲಕ್ಷ ಕ್ಯಾಶ್ ಪ್ರೈಸ್ ಜೊತೆ ಸೆಕೆಂಡ್ ಹನಿಮೂನ್ಗೆ ಸ್ವಿಟ್ಜರ್ಲೆಂಡ್ ಕಳಿಸ್ತಾರಂತೆ. ಅದಕ್ಕೆ ನಾನು ಮತ್ತೆ ಜಾನಿ ಪಾರ್ಟಿಸಿಪೇಟ್ ಮಾಡೋಣ ಅನ್ಕೋತಿದ್ದೀನಿ. ಯಾಕೆ ಮಧುರವ್ರೆ, ಇಂಥ ಕಂಪ್ನಿಗಳನ್ನ ನಂಬ್ಕೊಂಡು ಹೋದ್ರೆ ಅವ್ರು ನಿಮ್ಗೆ ಟೋಪಿ ಹಾಕ್ಬಿಡ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ತರ ಮಾತಾಡ್ಬೇಡಿ. ಇಷ್ಟಕ್ಕೂ ನಾವೇನ್ ದುಡ್ಡು ಕೊಟ್ಟು ಹೋಗ್ತಿಲ್ವಲ್ಲ, ಅವರೇ ಮನೆಗೆ ಬರ್ತಾರೆ. ಗಂಡ ಹೆಂಡತಿ ಅನ್ಯೋನ್ವಾಗಿದ್ರೆ ನಾವೇ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ. ಆದ್ರೂ ನೀವು ಅಣ್ಣಪ್ಪನವ್ರ ಜೊತೆಗೆ ಹೋಗೋದು ಇಷ್ಟ ಇಲ್ಲ. ಬನ್ನಿ, ನಾವು ನೀವು ಹೋಗ್ಬಿಟ್ಟು ಬೆಸ್ಟ್ ಜೋಡಿ ಆಗ್ಬಿಡು. ಏನಂದ್ರೆ ಮಧುರವ್ರೆ, ಮೊದ್ಲೇ ಅಣ್ಣಪ್ಪನವ್ರಿಗೆ ಈ ಥರದಲ್ಲಿ ಇಂಟ್ರೆಸ್ಟ್ ಇಲ್ಲ, ಕರ್ಕೊಂಡು ಹೋಗಿ ಯಾಕೆ ಸೋತ್ಕೊಂಬಂದಾರಿ ಅಂದಿ. ಗೌಡ್ರೆ, ಜಾನಿನ ಹೇಳೋ ಮಾತೆಲ್ಲ ಕೇಳ್ತಾರೆ. ಹೇಗಿದ್ರು ನನ್ನ ಮನೇಲಿ ಆರಾಮಾಗಿ ಕೂರಿಸಿ ಎಲ್ಲ ಕೆಲಸನ ಅವರೇ ಮಾಡ್ತಾರೆ. ಇದನ್ನ ಅವ್ರ ಮುಂದೆ ಮಾಡಿದ್ರೆ ನಾವೇ ವಿನ್ನರ್ ಆಗ್ತೀವಿ. ಏನು ಒಟ್ಟಲ್ಲಿ ನೀವು ಸೋತು ಸ್ವಿಟ್ಜರ್ಲ್ಯಾಂಡ್ ಹೋಗ್ತಿದ್ರೆ ಸಾಕು. ಮತ್ತೇನೋ ಬಣ್ಗಿದ್ರೆ ಮಧುರವ್ರೆ, ನೀವು ಗೆದ್ದು ಸ್ವಿಟ್ಜರ್ಲ್ಯಾಂಡ್ ಹೋಗಿ ಬನ್ನಿ ಅಂದಿ. 100% ವಿನ್ ಆಗೇ ಆಗ್ತೀವಿ. ಹೆಂಗ್ ಈ ಪಟ್ಟಿ ಕಾನ್ಫಿಡೆಂಟ್ ಆಗಿ ಹೇಳಿರಿ? ಯಾಕಂದ್ರೆ ನಾನು ಜಾನಿ ಬೆಸ್ಟ್ ಜೋಡಿ, ಅದಕ್ಕೆ. ಜಾನಿ ಏನ್ ಮಾಡ್ತಿದ್ದೀರಾ? ಸೊಳ್ಳೆ ಹಿಡ್ಕೊಂಡು ಸೋಬನ ಹಾಡ್ತಾ ಇದೀನಿ. ಏನ್ ಹೇಳ್ತಿದ್ರ ಜಾನಿ? ಮತ್ತಿನ್ನೇನ್ ಮದು, ಕಸ ಗುಡಿಸ್ತಾ ಇರೋದು ನೋಡಿನೂ ಕೂಡ ಏನ್ ಮಾಡ್ತಿದ್ರ ಜಾನಿ ಅಂತ ಕೇಳ್ತಿಯಲ್ಲ, ಇನ್ನೇನ್ ಹೇಳ್ಬೇಕು? ಕೋಪ ಮಾಡ್ಕೋಬೇಡಿ ಜಾನಿ. ಇವತ್ ನ್ಯೂಸ್ ಪೇಪರ್ ಅಲ್ಲಿ ಏನ್ ಬಂದಿದೆ ಗೊತ್ತಾ? ಏನು, ಡೈನೋಸಾರ್ ಫ್ಯಾಮಿಲಿನೂ ಗೋರಿಲ್ಲಾ ಫ್ಯಾಮಿಲಿನೂ ನಿನ್ನ ನೋಡಕ್ ಬರ್ತಿದಾರ? ಜಾನಿ, ದಿಸ್ ಇಸ್ ಟೂ ಮಚ್ ನಂದಲ್ಲ ಮದು, ನಿಂದು. ನಿನಗೇನೋ ಮಾಡಕ್ ಕೆಲಸ ಇಲ್ಲ ಅಂತ ಕೆಲಸ ಮಾಡ್ತಿರೋ ಹತ್ರ ಬಂದು ಜಾನಿ ಇವತ್ತು ನ್ಯೂಸ್ ಪೇಪರ್ ಏನಿದೆ ಗೊತ್ತಾ ಅಂತ ಸಿಲಿಯಾಗಿ ಕೇಳ್ತಿದ್ಯಲ್ಲ. ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಬರ್ದಿ ನಿನ್ KSRTC ಬಸ್ ಬರುತ್ತಾ? ಆಕ್ಸಿಡೆಂಟ್ ಆದಾಗಂತೂ ಅದ್ರ ಫೋಟೋ ಅಂತೂ ಬಂದೇ ಬರುತ್ತೆ. ನಾನೇನಾದ್ರೂ ಹೇಳಕ್ ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಆಯ್ತು, ಹೇಳು. ಇವತ್ ನ್ಯೂಸ್ ಪೇಪರ್ ಅಲ್ಲಿ ಜೇಡರ ಬಲೆ ಅಂಟು ಬಿಡಿಸಲಾಗದ ಗಂಟು ಅನ್ನೋ ಕಂಪನಿಯವರು ಒಂದ್ ಸ್ಪೆಷಲ್ ಆಡ್ ಕೊಟ್ಟಿದ್ದಾರೆ. ಏನಂತ? ಗಂಡ ಹೆಂಡತಿ ಜಗಳ ಮಾಡದೆ ಅನ್ಯೋನ್ಯವಾಗಿದ್ದು ಹೆಂಡತಿ ಕೈಲಿ ಯಾವ ಕೆಲಸನೂ ಮಾಡಿಸದೆ ಗಂಡನೇ ಎಲ್ಲ ಕೆಲಸ ಮಾಡ್ತಿದ್ರೆ ಅಂತ ಕಪಲ್ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಂತೆ. ಅದಕ್ಕೆ ನಾನೇನ್ ಮಾಡ್ಬೇಕೀಗ? ಹೇಗಿದ್ರು ನೀವು ನನ್ನ ಮನೇಲಿ ಆರಾಮಾಗಿ ಕೂರಿಸಿ ಎಲ್ಲ ಕೆಲಸನೂ ನೀವೇ ಮಾಡ್ತಿರಲ್ಲ, ಅವ್ರು ಬಂದಾಗ್ಲೂ ನೀವೇ ಎಲ್ಲ ಕೆಲಸ ಮಾಡಿ ಆಗಿ ಕಾಂಪಿಟೇಷನ್ ಅಲ್ಲಿ ನಾವೇ ವಿನ್ ಆಗ್ಬೋದು. ಆಗ ಅಮ್ಮನವ್ರ ಗಂಡ ಅಂತ ಟಿವಿಲೆಲ್ಲ ಟೆಲಿಕಾಸ್ಟ್ ಮಾಡಿಸಿ ನನ್ನ ಮರ್ಯಾದೆ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ಯಾ ಅಲ್ವಾ? ಹಾಗೇನಿಲ್ಲ ಜಾನಿ, ಈ ಕಾಂಪಿಟೇಷನ್ ಅಲ್ಲಿ ನಾವು ವಿನ್ ಆದ್ರೆ ಬೆಸ್ಟ್ ಜೋಡಿ ಅನ್ನೋ ಟೈಟಲ್ ವಿನ್ ಆಗ್ಬೋದು. ಅಷ್ಟೇ ಅಲ್ಲ, 5 ಲಕ್ಷ ಕ್ಯಾಶ್ ಪ್ರೈಸ್ ಜೊತೆ ಸ್ವಿಟ್ಜರ್ಲ್ಯಾಂಡ್ಗೆ ಸೆಕೆಂಡ್ ಹನಿಮೂನ್ಗೂ ಹೋಗ್ಬೋದು. ಪ್ಲೀಸ್ ಒಪ್ಕೊಳ್ಳಿ ಜಾನಿ. ನಾನು ನೀನು ಬೆಸ್ಟ್ ಜೋಡಿ ಆಗಕ್ಕೆ ಸಾಧ್ಯನೇ ಇಲ್ಲ ಮದು. ಯಾಕೆ ಅಂದ್ರೆ ನನ್ಗೆ ನಿನ್ ಜೊತೆ ಯಾವುದೇ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಇಷ್ಟ ಇಲ್ಲ, ಅದಕ್ಕೆ. ಜಾನಿ, ನಿಮ್ದು ಯಾಕೋ ಜಾಸ್ತಿ ಆಯ್ತು. ಕಡಿಮೆ ಮಾಡ್ಕೋ. ನೋಡ್ಬೋದು, ನೀನ್ ಎಷ್ಟೇ ಫೋರ್ಸ್ ಮಾಡಿದ್ರು ಅಷ್ಟೇ ನಾನು ಬರಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಜಾನಿ, ಇದೊಂದು ವಿಷಯದಲ್ಲಿ ನನ್ನ ಮಾತು ಕೇಳಿ ಪ್ಲೀಸ್. ಎಲ್ಲ ವಿಷಯದಲ್ಲೂ ನಿನ್ನ ಮಾತು ಕೇಳಿನೇ ನಾನು ಮುಸ್ರಿ ತಿಕ್ಕೋಗತಿ ಬಂದ್ಬಿಟ್ಟಿದ್ದೀನಮ್ಮ. ಇದೊಂದು ವಿಷಯದಲ್ಲೂ ನನ್ನ ಮಾತು ಕೇಳ್ಬಿಡಿ, ಆಗ ಕೈ ತುಂಬಾ ಹಣ ಸ್ವಿಟ್ಜರ್ಲ್ಯಾಂಡ್ ಹೋಗೋ ಚಾನ್ಸ್ 2 ಸಿಗುತ್ತೆ. ನಿನ್ ಜೊತೆ ಸ್ವಿಟ್ಜರ್ಲ್ಯಾಂಡ್ ಬರೋದು ಒಂದೇ, ಕೋತಿ ಜೊತೆ ಬಾಳೆ ತೋಟಕ್ಕೆ ಹೋಗೋದು ಒಂದೇ. ಮಧು, ನೀನ್ ಎಷ್ಟು ಕೇಳ್ಕೊಂಡ್ರು ಅಷ್ಟೇ ನಾನು ಬರಲ್ಲ. ಕಾಂಪಿಟೇಷನ್ ನೆಪದಲ್ಲಿ ಎಲ್ರ ಮುಂದೆ ಮನೆ ಕೆಲಸ ಮಾಡ್ಕೊಂಡು ನಾನು ನಿನ್ ಜೊತೆ ಅನ್ಯೋನ್ಯಾಗಿರಕ್ಕಾಗಲ್ಲ. ಸೊ ಡೋಂಟ್ ಫೋರ್ಸ್ ಮೀ. ಜಾನಿ, ನೀವು ಹೀಗೆ ಹಠ ಮಾಡ್ತಿದ್ರೆ ನಿಮ್ನ ಬಿಟ್ಟು ನನ್ನ ತವ್ರ ಮನೆಗೆ ಹೋಗ್ಬೇಕಾಗುತ್ತೆ. ನಾನು ಅಷ್ಟೊಂದು ಅದೃಷ್ಟವಂತ ಅಲ್ಲ ಬಿಡಮ್ಮ. ಏನ್ ನಿಮ್ ಮಾತಿನ ಅರ್ಥ? ನೀನ್ ನನ್ ಬಿಟ್ಟು ಹೋದ್ರೂ ಪರವಾಗಿಲ್ಲ, ನಾನು ಈ ಕಾಂಪಿಟೇಷನ್ ಬರಲ್ಲ ಅಂತ ಅರ್ಥ. ಹೋಗಿ ನಿಮ್ಮನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಜಾನಿಯವರೇ, ಇದು ಯಾಕೆ ಒಳ್ಳೆ ಸಮಾಧಿಯಿಂದ ಕಿತ್ತಿರೋ ಎಣ್ಣೆ ಥರ ಮುಖ ಮಾಡ್ಕೊಂಡ್ ಬರ್ತಾ ಇದ್ದೀರಿ? ನನಗೆ ಜೀವನನೇ ಬೇಜಾರಾಗಿ ಹೋಗ್ಬಿಟ್ಟಿದೆ. ಇನ್ನೂ ಯಾಕೆ ಬದುಕಿದಿರಿ? ಸತ್ತೋಗ್ಬಿಡಿ. ಏನ್ ಹೇಳ್ತಿದ್ರ ಪರವ್ರೆ? ಮತ್ತಿನ್ನೇನ್ ಜಾನಿಯವರೇ, ನಿಮ್ಗೆ ಇನ್ನೂ ಮಕ್ಕ ಮರಿ ಏನೂ ಆಗಿಲ್ಲ, ಆಗ್ಲೇ ಪೈ ಬೇಜಾರಾಯ್ತಾ ಇದೆ ಅಂತ ಹೇಳ್ತೀರಿ? ಅದು ಪೈಪ್ ಅಲ್ಲ, ಲೈಫ್. ಹಿಡಿದ್ರಿ ಜಾಡ.
ನಿಮಗೆ ಬೇಜಾರಾಗುವಂಥದ್ದು ಏನಾಗದೆ? ಬರೋರೆ ನನ್ಗಿಷ್ಟ ಇಲ್ಲ ಅಂದ್ರು ಮಧು ಯಾವ್ದೋ ಕಾಂಪಿಟೇಷನ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಂತ ತುಂಬಾ ಫೋರ್ಸ್ ಮಾಡ್ತಿದ್ದಾಳೆ. ನೀವು ಅಲ್ಗೋಗಿ ಏನ್ ಮಾಡ್ಬೇಕಂತೆ? ನಾನು ಅಲ್ಲಿಗೆ ಹೋಗುವಾಗಿಲ್ಲ ಪರೋರೆ. ಅವರೇ ನಮ್ಮ ಮನೆಗೆ ಬಂದು ಗಂಡ ಹೆಂಡತಿ ಇಬ್ರು ಎಷ್ಟು ಅನ್ಯೂನ್ಯವಾಗಿದ್ದೀವಿ ಅಂತ ಚೆಕ್ ಮಾಡ್ತಾರೆ. ಅಲ್ಲಿ ನಾವು ಗೆದ್ರೆ ನಮ್ಮಿಬ್ರನ್ನು ಬೆಸ್ಟ್ ಜೋಡಿ ಅಂತ ಆಯ್ಕೆ ಮಾಡಿ 5 ಲಕ್ಷ ಬಹುಮಾನ ಕೊಟ್ಟು ಸ್ವಿಟ್ಜರ್ಲ್ಯಾಂಡ್ಗೆ ಟ್ರಿಪ್ ಕಳಿಸ್ತಾರೆ. ಜಾನಿ ಅವರೇ, ಒಳ್ಳೆ ಲಕ್ವ ಚಾನ್ಸ್, ಒಪ್ಕೊಬಿಡಿ. ಪಾರೋರೆ, ಅದು ಲಕ್ವ ಚಾನ್ಸ್ ಅಲ್ಲ, ಲಕ್ಕಿ ಚಾನ್ಸ್. ಪಾರೋರೆ, ನೀವೇನೇ ಹೇಳಿ ಮಧು ನನ್ಗೆ ಒಳ್ಳೆ ಜೋಡಿ ಅಲ್ಲ. ಜಾನಿ ಅವರೇ, ಎಂತ ಮಾತು ಅಂತ ಹೇಳ್ತೀರಿ? ಸರಿಯಾದ ಮಾತು ಅಂತ ಹೇಳ್ತಾವ್ರೆ. ಆದ್ರೆ ಒಂದು ಸಣ್ಣ ಕರೆಕ್ಷನ್ ಅಣ್ಣಪ್ಪನವ್ರೆ, ನೀವು ಮಧುರ ಅವ್ರಿಗೆ ಸರಿಯಾದ ಜೋಡಿ ಅಲ್ಲ. ಏನ್ ಹೇಳ್ತಿದ್ದೀರಾ? ಗೀತಾನೇ ಹೇಳ್ತಾವನೆ ಅಣ್ಣಪ್ಪನವ್ರೆ. ಅದು ಯಾವ್ದಾದ್ರು ಜೇಡ್ರು ಬಲೆ ಅಂಟು ಬಿಡಿಸಲಾಗದ ಗಂಟು ಅನ್ನೋ ಕಂಪ್ನಿಯವ್ರು ನಡೆಸ್ತಾರೆ ಬೆಸ್ಟ್ ಜೋಡಿ ಕಾರ್ಯಕ್ರಮನ. ನೀವು ಒಪ್ಕೊಂಡಿದಾರಿಯಾ? ನಾನು ಒಪ್ಕೊಂಡಿಲ್ಲ. ಆದ್ರೆ ಒಪ್ಕೊಳ್ಳಿ ಅಂತ ನಾ ಹೇಳ್ತಾವ್ನಿ. ನೀವು ದೊಡ್ಡ ಮನುಷ್ಯ ಪಾಪ, ಏನು ಗೊತ್ತಿದ್ದಾರ ನಮ್ಮ ಅಣ್ಣಪ್ಪನವ್ರಿಗೆ ಆ ಕಂಪ್ನಿ ನಂಬ್ಕೊಂಡು ನೀವು ಮಧುರ ಅವರು ತಲೆ ಕೆಡಿಸ್ತಾ ಇದಾರಿಯಾ? ಬಾವು, ನಾವಿಬ್ರು ಯಾಕೆ ತಲೆ ಕಡಿಸ್ಬೇಕು? ಗಂಡ ಹೆಂಡತಿ ಆದವ್ರು ಇದಕ್ಕೆಲ್ಲ ಹೋಗತ್ತಪ್ಪ. ನೀನು ಇದಕ್ಕೆಲ್ಲ ತಲೆ ಹಾಕ್ಬೇಡ. ಅಲ್ಲ ಅಣ್ಣಪ್ಪನವ್ರೆ, ನಿಮ್ಗಾದ್ರು ಬುದ್ಧಿ ಬೇಡವಾ? ಇವ್ರಿಬ್ರು ಮಾತು ಕೇಳ್ಕೊಂಡು ನೀವು ಯಾವ ಮಾಡ್ತಾ ಇದಾರಿ? ಏನ್ ಹೇಳ್ತಿದ್ರ ಗೌಡ್ರೆ? ನಾನು ಯಾವ ಮಾಡ್ತಿದ್ದೀನ ಅಂದ್ರೆ ಕಾಂಪಿಟೇಷನ್ಗೆ ಹೋಗೋದು ಬೇಡ ಅಂತೀರಾ? ನೀವು ಹೋಗೋದು ಬೇಡ, ನಿಮ್ಮ ಜಾಗಕ್ಕೆ ನಾವು ಹೋಗ್ಬೇಕು. ನಾ ಹೇಳಕ್ ಬಂದದು ನೀವು ಆ ಕಾಂಪಿಟೇಷನ್ಗೆ ಹೋದ್ರೆ ಏನ್ ಎಡವಟ್ ಆಯ್ತದ ಆಯ್ತಾ? ನಡ್ರಿ ಆಚೆ ಹೋಗಿ ಮಾತಾಡೋ. ನೀನು ಗಂಡಸರ ವಿಷಯದಲ್ಲಿ ತಲೆ ಹಾಕ್ಬೇಡ. ತಲೆ ಹಾಕಕ್ ಬಂದ್ರೆ ಸುಂಡಿಲಿ ಹಿಡ್ಕೊಂಬಂದು ಮೂತಿ ಕಚ್ಬಿಡ್ತೀನಿ. ಜಾನಿ ಅವರೇ, ಗೌಡ್ರೆ ಯಾಕೆ ಹಿಂಗ್ ಹಾಕೊಂಡ್ಬಿಡ್ತೀರಾ? ಬಿಡ್ರಿ. ಅಣ್ಣಪ್ಪನವ್ರೆ, ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಅದನ್ನ ಕೆಳಗೆ ಹೇಳಿದ್ರೆ ನನ್ ಕಿವಿ ಕೇಳಿಸ್ಕೊಳ್ಳಲ್ಲ ಅಂತಿತ್ತ. ಕಿವಿ ಇರೋದು ಮ್ಯಾಲೆ ಅಲ್ವಾ, ಅದಕ್ಕೆ ಮ್ಯಾಲೆ ಅಂತ ಕರ್ಕೊಂಬಂದಿ. ಆಯ್ತು, ಅದೇನು ಹೇಳಿ. ನೋಡಿ ಅಣ್ಣಪ್ಪನವ್ರೆ, ಎನ್ನ ಆಕಾಶದಲ್ಲಿರೋ ಗರುಡನ್ನ ಮಾತು ಹೇಳಿದ್ನಪ್ಪ. ಮಾತ್ ಯಾಕ್ರಿ ಹೇಳ್ತೀರಾ? ನೇರವಾಗಿ ವಿಷಯ ಹೇಳ್ರಿ. ಸಾರಿ, ಐ ಆಮ್ ವೆರಿ ಸಾರಿ. ನೋಡಿ, ನೀವು ಹೇಳೋ ವಿಷಯನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಯ್ತು, ಹೇಳಿ. ನಾವು ಎಷ್ಟೇ ಜಗಳ ಆಡ್ಬೋದು, ಕಾಲು ಎಳೆದಾಡ್ಬೋದು, ಒಂದೊಂದೇಟ್ ಒಡೆದಾಡ್ಬೋದು, ಆದ್ರೆ ಗಂಡಸ್ರ ವಿಷಯ ಅಂತ ಬಂದಾಗ ನಾವಿಬ್ರು ಒಂದಾಗ್ಲೇಬೇಕು. ಯಾಕೋ? ವಂಗ ಮರದಲ್ಲಿರೋ ವಂಗ ಭುಜ ಬಿಡ್ಸಕ್ಕೆ. ನೋಡಿ ಏನಪ್ಪ, ಈ ಥರ ಮಧ್ಯೆ ಕೇಳಿ ನನ್ನ ದಿಕ್ ತಪ್ಪಿಸ್ಬಾರ್ದು. ಆಯ್ತು, ಮಾತಾಡಲ್ಲ ಕೇಳಿ. ಮಧುರ ಅವರು ನಿಮ್ಗೆ ಹೇಳಿರೋ ಕಾಂಪಿಟೇಷನ್ ಬಗ್ಗೆ ನಾನು ಸುಮಾರು ತಮ್ಮ ವಿಚಾರಿಸ್ತಿ. ಹೆಂಗಸ್ರೆಲ್ಲ ಸೇರ್ಕೊಂಡು ನಮ್ಮಂತ ಮುಗ್ಧ ಗಂಡಸ್ರನ್ನ ತೇಜೋವಧೆ ಮಾಡಕ್ ಮಾಡ್ತಾರ ಮಸ್ಲತ್ತಂತೆ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಅಣ್ಣಪ್ಪನವ್ರೆ, ಮಧುರ ಅವ್ರ ಮಾತನ್ನ ನಂಬ್ಕೊಂಡು ನೀವು ಆ ಕಾಂಪಿಟೇಷನ್ ಒಪ್ಕೊಂಡ್ಬಿಟ್ರೆ ಜೇಡ್ರು ಬಲೆ ಅಂಟು ಬಿಡಿಸಲಾಗದ ಗಂಟು ಕಂಪ್ನಿಯವರು ನಮಗೆ ಗೊತ್ತಿಲ್ಲದಂಗ ನಮ್ಮ ಮಟ್ಟಿ ತುಂಬ CC ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿ ನೀವು ಮಧುರ ಅವ್ರಿಗೆ ಮಾಡ್ತಾರೆ ಸೇವೆನ ಮಹಿಳಾ ಸಂಘದವ್ರಿಗೆ ಹೆದರ್ಕ ಮಾಡ್ತಾ ಇದ್ರಿ, ಹೆಂಡ್ರು ಗುಲಾಮ ಅಂತ ಊರು ತುಂಬ ಟೆಲಿಕಾಸ್ಟ್ ಮಾಡ್ಬಿಡ್ತಾರೆ. ನೀವು ಹೇಳ್ತಿರೋದು ನಿಜಾನಾ? ನಿಮ್ಮ ಮೇಲೆ ಆಣೆಗಳುವೆ, ಸತ್ತೋಗಿರೋ ನಮ್ಮ ತಾತನ ಚಡ್ಡಿ ಮೇಲೆ ಆಣೆಗಳುವೆ ಸತ್ಯ. ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ಏನ್ ಗೌಡ್ರೆ, ಕೋರ್ಟಲ್ಲಿ ಶಪಥ ಮಾಡೋ ರೀತಿ ಏನೋ ಶಪಥ ಮಾಡ್ತಾ ಇದ್ದೀರಾ? ಬಂದ್ರೇನಪ್ಪ, ಬಂದ್ರು ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ ಅಂತೂ ಇಲ್ಲ. ಅಡ ಕೆಕ್ಕಬುಲ್ಲ, ನಿನ್ನ ಬೋಳ ಗುಂಡೆ ಮೇಲೆ ಕೂದಲು ಬೆಳೆಯಲ್ಲ, ಈ ಉಮ್ಮತ್ತರ ಮೇಲೆ ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ಶಪಥ ಮಾಡ್ತಾ ಇದ್ದಿ. ನೋಡ್ರೆ, ಇವ್ರ ವಿಷಯ ಬಿಡಿ, ಈಗ ನಾನೇನ್ ಮಾಡ್ಬೇಕು ಅಂತ ಹೇಳಿ. ನೀವೇನು ಮಾಡಬೇಡಿ, ಯಾರೇನು ಹೇಳಿದ್ರು ನೀವು ಮಾತ್ರ ಬೆಸ್ಟ್ ಜೋಡಿ ಕಾಂಪಿಟೇಷನ್ಗೆ ಹೋಗ್ಬೇಡಿ. ಗೌಡ್ರೆ, ಈ ಬೆಸ್ಟ್ ಜೋಡಿ ಕಾಂಪಿಟೇಷನ್ ಅಂದ್ರೆ ಏನು? ಲೇ, ಮದ್ವೆ ಆದಾಗಿಂದ ಜಗಳ ಮಾಡದೆ ಅನ್ಯೋನ್ಯವಾಗಿರ್ತಾರಲ್ಲ ಅಂತವ್ರನ್ನ ಬೆಸ್ಟ್ ಜೋಡಿ ಅಂತಾರೆ. ಕೇಳಿಸ್ಕೊಂಡ್ರೆ ಅಣ್ಣಪ್ಪನವ್ರೆ, ನೀವು ಮದುವೆ ಆದಂಗಿಂದ ಮಧುರವ್ರ ಜೊತೆ ಜಗಳನೇ ಆಡಿಲ್ವಾ? ಇದಕ್ಕೆ 3 ಸಲ ಆದ್ರೂ ಜಗಳ ಆಡ್ತೀನಿ ಗೌಡ್ರೆ. 3 ಸತ ಜಗಳ ಆಡಿದ್ಮೇಲೆ ಪುಣಗೋನಿ ಒಳಗೆ ಬೆಸ್ಟ್ ಜೋಡಿ ಅದಾರ್ಯಾ? ಅಣ್ಣಪ್ಪನವ್ರಿ, ಇದೆಲ್ಲ ನೀವು ನಾಲ್ಕಂತ ಊರಿಗೆಲ್ಲ ಸಾರಕ್ಕೆ ಮಧುರ ಅವ್ರು ಮಾಡಿರೋ ಪ್ಲಾನು ಅಲ್ಲ. ಅಣ್ಣಪ್ಪನವ್ರೆ, ಮದುವೆ ಆದ್ಮೇಲೆ ಗಂಡ ಒಬ್ಬನೇ ಕೆಲಸ ಮಾಡ್ರ ಅಂತ 8 ಕೆಲಸ ಮಾಡ್ಬೇಕು ತಾನೆ? ರೀ ಗೌಡ್ರೆ, ನೀವು ಬೆಸ್ಟ್ ಜೋಡಿ ಆಗಕ್ಕೆ ನಿಮ್ ಹೆಂಡತಿ ಊರಲ್ಲಿಲ್ಲ ಅಂತ ಬೇರೆಯವ್ರ ಬೆಸ್ಟ್ ಜೋಡಿ ಆಗಕ್ಕೆ ಯಾಕ್ರಿ ಕಲ್ಲಾಗ್ತೀರಾ? ನಿನಗಿನ್ನೂ ಮದುವೆ ಆಗಿಲ್ಲ. ಮದುವೆ ಆಗದೆ ಇರೋರು ಮದುವೆ ಆಗಿರೋರ ಬಗ್ಗೆ ಮಾತಾಡಿದ್ರೆ ಬಾರ್ಸಾಕ್ಬಿಡ್ತೀನಿ. ಸುರೇ, ಈ ಗೌಡ್ರೆ ಯಾವಾಗ್ಲೂ ಹಿಂಗೆ ಸತ್ಯ ಹೇಳಿದ ಉರ್ಕೊಳ್ಳೋದು ಜಾಸ್ತಿ. ನಾನೊಂದು ನಿಂಗೆ ಸಂಬಳ ಕೊಡೋದ್ಲಿ ಮರ್ತು ಬಿಟ್ಟಿದ್ದಿ. ಕೊಡ್ತೀನಿ. ಇಲಿ ಕಟಿ ಮಾಡಿಸ್ಕೊಂಬಂದು ಮಧ್ಯಕ್ಕೆ ಬಾಯಿ ತುರ್ಸಕ್ ಬಂದ್ರೆ ಗುಳಕಾಯಿ ಸಿಟ್ಬಿಡ್ತೀನಿ. ಹುಡುಗಾಡಿಯ ಸರಿ ಬಿಡಿ, ನಡಿ ಸುರಿ ಹೋಗೋಣ. ನೀನ್ ಸೀರೆ ಉಟ್ಕೋ, ನಾವಿಬ್ರೆ ಬೆಸ್ಟ್ ಜೋಡಿ ಕಾಂಪಿಟೇಷನ್ಗೆ ಹೋಗ್ಬಿಡೋಣ. ಅಣ್ಣಪ್ಪನವ್ರೆ, ಆ ಬಡ್ಡೆ ತಾವು ಯಾರು ಹೇಳ್ದು ಅಂತ ನೀವು ತಲೆ ಕೆಡ್ಸ್ಕೊಬೇಡಿ. ನಾ ಹೇಳ್ದಂಗೆ ಕೇಳಿದ್ರೆ ಜೀವನದಲ್ಲಿ ಉದ್ಧಾರ ಆಯ್ತದ ರೀ.
ಸರಿಯಾಗಿ ಹೇಳಿದ್ರಿ ಗೌಡ್ರೆ. ನಾನು ಇದೇ ರೀತಿ ಯೋಚನೆ ಮಾಡಿದ್ದೆ. ಪಾರೂರು ಹೇಳಿದ್ರು ಅಂತ ಮನ್ಸು ಬದಲಾಯಿಸ್ಕೊಂಡಿದ್ದೆ ಅಷ್ಟೇ. ನೋ 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 ಹೆಂಗಸ್ರ ವಿಷಯ ಬಂದಾಗ ಹೆಂಗಸ್ರೆಲ್ಲ ಒಂದಾಗ್ಬಿಟ್ಟು ಗಂಡಸ್ರು ಬ್ರೈನ್ ವಾಶ್ ಮಾಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ಸೋಲಬಾರ್ದು. ನಾನು ಸೋಲೋದು ಇಲ್ಲ, ಮಧು ಹೇಳ್ದಾಗೆ ಆ ಕಾಂಪಿಟೇಷನ್ಗೆ ಹೋಗೋದು ಇಲ್ಲ. ಹೋಗಿ 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 ನೀವು ಹೋಗಕ್ಕೆ ಸರಿ. ನೀವು ಕಾಂಪಿಟೇಷನ್ಗೆ ಹೋಗಿಲ್ಲ ಅಂದರೆ ಮಧುರ ಅವರು ನಿಮ್ಮ ಮುನ್ಗ ನನ್ನನ್ನು ಕರ್ಕೊಂಡು ಹೋಯ್ತಾರೆ. ಇಷ್ಟು ಸಣ್ಣ ವಿಷಯಕ್ಕೆ ಎಂತ ಟೆನ್ಷನ್ ಮಾಡ್ಕೊಂತೀರಿ ಸುಂದ್ರಿ ಮೇಡಮ್? ಮತ್ತಿನ್ನೇನ್ ಮಾಡೋದು ಇನ್ಸ್ಪೆಕ್ಟರ್? ಜಾನಿಯಿಂದಾಗಿ ಮನೆಗೆ ಬಂದಿರೋ ಭಾಗ್ಯಲಕ್ಷ್ಮಿನ ಮನೆ ಒಳಗೆ ಕರ್ಕೊಳಕ್ ಆಗ್ತಿಲ್ವಲ್ಲ ಅನ್ನೋ ಚಿಂತೆ. ಜಾನಿ ಅವ್ರನ್ನ ಬಿಟ್ಟಾಕಿ, ನಾವಿಬ್ರು ಸೇರಿ ಲಕ್ಷ್ಮಿನ ಒಳಗೆ ಕರ್ಕೊಂಬ. ಏನಂದ್ರೆ? ನಾನು ಇಪ್ಪತ್ತಿಗೆ ನೀವೆಂತ ಟೆನ್ಷನ್ ಮಾಡ್ಕೊಂತೀರಿ? ನನ್ನ ಸ್ಟೈಲಲ್ಲಿ ಹೇಳ್ರೆ ಜಾನಿ ಅವ್ರು ಒಪ್ಕೊಂತಾರೆ. ಅದಕ್ಕೆ ತಾನೇ ನಿಮ್ಮನ್ನ ಇಲ್ಲಿ ಕರ್ಸಿರೋದು. ನೀವೇನ್ ಮಾಡ್ತೀರಾ ಬಿಡ್ತೀರಾ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಜೇಡರಬಲೆ ಅಂಟು ಬಿಡಿಸಲಾಗದ ಗಂಟು ಕಾಂಪಿಟೇಷನ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಲೇಬೇಕು. ನಿಮ್ಮ ಮಾತು ಕೇಳ್ತಿದ್ರೆ ನಾನು ನನ್ನ ಹೆಂಡತಿ ಕಾಂಪೀಟ್ ಮಾಡ್ಕೊಂಡಳಿ ಭಾರಿ ಆಸೆ ಆತೈತೆ ಬರ್ರೆ. ಆರೆಂತ ಮಾಡೋದು? ನನ್ನ ಹೆಂಡತಿ ಬಸ್ರಿ. ನಿಮ್ಮ ಹೆಂಡತಿ ಬಿಡಿ ಇನ್ಸ್ಪೆಕ್ಟ್ರೆ, ಅನ್ಲಿಮಿಟೆಡ್ ಪ್ರೀಪೇಡ್ ಆಫರ್ ಥರ ವರ್ಷಕ್ಕೆ 365 ದಿನನೂ ಪ್ರೆಗ್ನೆಂಟ್ ಆಗೇ ಇರ್ತಾರೆ. ಡೆಲಿವರಿ ಆಗೋದೇ ಇಲ್ಲ. ಹೆಕ್ಕತ್ತಿಂಬನೆ, ಇನ್ನು ಒಂದು ಮಾತು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ರೆ ಲಾಟಿಯಲ್ಲೇ ನಾಟ್ಯ ಮಾಡಿಬಿಡ್ಕೆ ಹಾಂಗೆ ಬಾರಿಸ್ತೆ. ಹಾಂ, ಸತ್ಯ ಹೇಳಿದ್ರೆ ಸತ್ನಾಯಕ್ ಶಾಸ್ತ್ರ ಮಾಡಿದ್ರಂಗೆ ಯಾಕೆ ಆಡ್ತೀರಾ ಇನ್ಸ್ಪೆಕ್ಟ್ರೆ? ರಾಜು ಸ್ವಲ್ಪ ಸುಮ್ಮನಿರ್ತೀಯಾ? ನೀವು ಹೇಳಿದ್ರಲ್ಲ, ಸ್ವಲ್ಪ ಅಲ್ಲ ಪೂರ್ತಿ ಸುಮ್ಮನಿರ್ತೀನಿ. ಮಧುರ ಅವರೇ, ಗೌಡ್ರು ಜಾನಿ ಅವರು ಯಾವುದೋ ಕಾಂಪಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ರು, ನಿಜನಾ? ಅದು ನಿಜ ಆದ್ರೇನು ಸುಳ್ಳಾದ್ರೇನು, ನೀವಿಬ್ರು ಸ್ಟಿಲ್ ಬ್ಯಾಚುಲರ್, ನಿಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ಸೊ ಕೀಪ್ ಕ್ವೈಟ್. ಹಾಗಲ್ಲ ಸರ್, ಅಕಸ್ಮಾತ್ ಏನಾದರೂ ಈ ಕಾಂಪಿಟೇಷನಲ್ಲಿ ಗೆದ್ದವ್ರಿಗೆ 5 ಲಕ್ಷ ಕೊಡೋ ರೀತಿ ಇದ್ದಿದ್ರೆ. ಈ ಉಮ್ಮತ್ತೂರ್ ಮಿಳ್ಳೆಗೆ ಲಿಂಗ ಬದಲಾವಣೆ ಮಾಡಿಸಿ ನಾನು ಇವನ್ನ ಮದುವೆ ಆಗಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಇದ್ದೀನಿ. ಸೂರಿ, ಸಿಲ್ಲಿಯಾಗಿ ಮಾತಾಡ್ಬೇಡ. ನೀನ್ ಅನ್ಕೊಂಡಷ್ಟು ಅದೆಲ್ಲ ಸುಲಭ ಅಲ್ಲ. ಸ್ವಲ್ಪ ಯಾಮಾರಾದ್ರೂ ಕಾಂಪಿಟೇಷನ್ ಅಲ್ಲ, ಜೈಲಿಗೆ ಹೋಗ್ಬೇಕಾಗುತ್ತೆ. ಸುಂದ್ರಿ ಮೇಡಮ್, ಈ ಹೆಕ್ಕ ತಿಂಬವ್ರ ಹತ್ರ ಎಂತ ಮಾತು? ಜಾನಿ ಅವ್ರು ಎಲ್ಲಿದ್ರು ಅಂದಳಿ ಹೇಳಿ, ಅವ್ರನ್ನ ಒಪ್ಸಿ ಎತ್ತಕಮತ್ತೆ. ನೀವಲ್ಲ, ಆ ದೇವ್ರು ಬಂದು ಹೇಳಿದ್ರು ಜಾನಿ ಬೈ ಕಾಂಪಿಟೇಷನ್ ಒಪ್ಕೊಳ್ದೇ ಇರೋ ತರ ಗೌಡ್ರು ಅವ್ರ ಬ್ರೈನ್ ನ ವಾಶ್ ಮಾಡ್ಬಿಟ್ಟಿದ್ದಾರೆ. ಏನ್ ಹೇಳ್ತಿದ್ಯಾ ಸೂರಿ? ಹೌದು ಮಧುರ ಬಾಬಿ, ಈ ಕಾಂಪಿಟೇಷನ್ ಏನಾದರೂ ನೀವು ಗೆದ್ದರೆ 5 ಲಕ್ಷ ನಿಮಗೆ ಸಿಗುತ್ತೆ ಅನ್ನೋ ಹೊಟ್ಟೆವರಿಗೆ ಜಾನಿ ಬೈ ಕರ್ಕೊಂಡೋಗಿ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ. ಸುಂದ್ರಿ ಮೇಡಮ್, ಜಾನಿ ಅವ್ರು ಕಾಂಪೀಟ್ ಮಾಡೋಕೆ ಎಂತ ಒಪ್ಕೊಂಡ್ಲಿಲ್ಲ ಅಂದಳಿ ಈಗ ಗೊತ್ತಾಯ್ತು. ಇನ್ಸ್ಪೆಕ್ಟರ್, ನೀವು ಜಾನಿ ಕ್ಲಾಸ್ ತಗೊಳ್ಳಿ, ನಾನು ಗೌಡ್ರನ್ನ ಕರೆದು ಕ್ಲಾಸ್ ತಗೋತೀನಿ. ಬರೀ ಕ್ಲಾಸ್ ತಗೋಬೇಡಿ, ಕಂಡೋರ್ ಸಂಸಾರದಲ್ಲಿ ಕಡ್ಡಿ ಅಳ್ಳಾಡಿಸ್ಬಾರ್ದು. ಹಂಗೆ ಕ್ಯಾಕ್ರಿ ತುಬಕ್ಕಂತ ಹೋಗಿರಿ. ಅಯ್ಯೋ, ಹಿಂಗೋಗಿ ಅನ್ನೇಪ್ನವ್ರಿಗೆ ಬ್ಯಾನ್ಸಿ ಬೆಸ್ಟ್ ಜೋಡಿ ಕಾಂಪಿಟೇಷನ್ಗೆ ಹೋಗಕ್ಕೆ ನನಗೆ ಫೋನ್ ಮಾಡ್ಬೋದು. ಇದ್ಯಾವ ಹೊಟ್ಟೆ ಒಳಗಡೆ ಕರಿಯರ ಬಿಟ್ಕೊಂಡವ್ರಂಗೆ ಆಡ್ತಾ ಇದ್ದೀರಿ? ಕೆಂಪೆರ ಬಿಟ್ಕೊಂಡ್ರೆ ಕಚ್ಚುತ್ತಲ್ಲ ಅದಕ್ಕೆ. ಅದು ಯಾರೋ ಗೆಪ್ತಿ ಆಯ್ತು, ನಗ್ತಾ ಇದ್ದಿ. ಯಾನ ನಾನು ಬಂದು ನಿಮಗೆ ಮುತ್ತು ಕೊಟ್ಟಂಗ ಅಂದ್ರೆ ಅಕ್ಕಂಗೆ ಡೈರಿ ವೈರಿ ಆಗಿ ಹೂ ಸುಟ್ಟಿರೋ ತರ ಗೆಪ್ತಿ ಆಯ್ತಾ ಅಂತ ಕೇಳ್ದಿ. ಕ್ವಾಣೆ, ಅದು ಡೈರಿ ವೈರಿ ಅಲ್ಲ, ಡೆಲಿವರಿ. ಜಾಡ ಬಾವು, ನಿಮ್ ತವ ಒಂದ್ ವಿಷಯ ಹೇಳ್ತೀನಿ, ಕೇಳಿರಿಯಾ? ನಾ ಕೇಳಲ್ಲ ಅಂದ್ರೆ ನೀ ಹೇಳ್ತಿದೆ ಅಂತ ಗೊತ್ತು, ಅದೇನು ಹೇಳು. ಜಾನಿ ಅವ್ರು ಹೇಳ್ದಂಗೆ ಜೇಡರ ಬಲೆ ಅಂಟು ಬಿಡಿಸಲಾಗದ ಗಂಟು ಸ್ಪರ್ಧೆಗೆ ಹೋಗುಮ. ನೀವು ಒಬ್ಳೆ ಹೋಗಿ ಜೇಡ್ರು ಬಲ್ಲೆ ಗಂಟು ಹಾಕೊಂಡು ಬಾಯ್ ಪಡ್ಕೊಂಡಯ್ಯ. ನಾ ಹೇಳಿದ್ ನಾ ಒಬ್ಳೆ ಹೋಯ್ತೀನಿ ಅಂತಲ್ಲ, ನೀವು ಜೊತೆಗೆ ಬನ್ನಿ ಅಂತ. ತಾಕದು ಬುಟ್ಟಾದ್ರೆ ತೌಡು ಕುಟ್ಟ ಒಟ್ಟಾಗಿ ಬಿಡ್ಬೇಕು, ನಾವಿಬ್ರು ಗಂಡೇನ್ರ. ಇವಾಗಲ್ಲ, ಮುಂದೆ ಆಯ್ತಿವಲ್ಲ ಬಾವು. 5 ಲಕ್ಷ ಬರ್ತದೆ, ಅದಕ್ಕೋಸ್ಕರ ನಾವಿಬ್ರು ಗಂಡ ಹೆಂಡ್ರ ತರ ನಾಟಕ ಆಡುಮ. ಯೋಚನೆ ಮಾಡಿ. ತಣ್ಣಗಿರ ಗೌಡನ್ನ ಕೆಣಕದು ಒಂದೇ, ಕ್ವಾಣನ ಬಾಲ ಎತ್ತಿ ಕಟ್ಟೆರ ಬಿಡೋದು ಒಂದಿಯೇ. ಸುಮ್ಮನೋಗು ಬಾವು, ಒಳ್ಳೆ ವಿಷಯ ಹೇಳಿದ್ರೆ ಯಾಕೆ ಮಾಡಿರಿ? ಈಗೇನು ಓದಯ ಇಲ್ವಾ? ಹೋಗಿಲ್ಲ ಅಂದ್ರೆ ಏನ್ ಮಾಡಿರೋ? ನೀವೇನು ಮಾಡಲ್ಲ ಅಂತ ನಂಗೆ ಗೊತ್ತು ಕಪ್ಪುಡಿ. ಇತ್ತಿಂದ ಪಾರು ಮಾತಾಡ್ತೋನಿ, ಅತ್ತಿಂದ ಯಾರ? ಪಾರು, ನನ್ ಮಧು ಮಾತಾಡ್ತಿರೋದು. ಮಧುರವ್ರೆ, ನನ್ಗೆಲ್ಲ ವಿಷಯ ಗೊತ್ತಾಯ್ತು. ಕಾಂಚುಗುಳಿಗೇಶನ್. ಪಾರು, ಅದು ಕಂಜುಗುಳಿಗೇಶನ್ ಅಲ್ಲ, ಕಂಗ್ರಾಚುಲೇಷನ್. ಪಾರು, ನಂಗೆ ಯಾಕೆ ಕಂಗ್ರಾಚುಲೇಟ್ ಮಾಡ್ತಿದ್ಯಾ? ಜಾನಿ ಅವರು ಮತ್ತೆ ನೀವು ಅದ್ ಯಾವ್ದೋ ಕಾಫಿ ಪುಡಿ ಸ್ಟೇಷನ್ಗೆ ಹೋಯ್ತಾ ಇದ್ದೀರಲ್ಲ, ಅದಕ್ಕೆ. ಪಾರು, ಅದು ಕಾಫಿ ಪುಡಿ ಟೆನ್ಷನ್ ಅಲ್ಲ, ಕಾಂಪಿಟೇಷನ್. ಅಲ್ಲಿ ಗೌಡ್ರಿದಾರ? ಹ್ಞೂ, ಅವ್ರೆ. ಸ್ವಲ್ಪ ಫೋನ್ ಕೊಡು, ಅವ್ರ ಹತ್ರ ಮಾತಾಡ್ಬೇಕು. ಕೊಟ್ಟೇರಿ. ಬಾವು, ಮದ್ರವ್ರು ನಿಮ್ ತವ ಏನೋ ಮಾತಾಡ್ಬೇಕಂತ ಫೋನ್ ತಗೊಳ್ಳಿ. ಬೆಲ್ಲನೆ ಬಂದು ಬಾಯಿಗೆ ಬಿದ್ದಂಗಾಯ್ತು. ಅಣ್ಣಯ್ಯಪ್ಪನವ್ರು ಕಾಂಪಿಟೇಷನ್ಗೆ ಹೋಗಕ್ಕೆ ಒಪ್ಕೊಂಡಿಲ್ಲ ಅಂತ ಮಧುರವರು ನನ್ನನ್ನು ಕರೆಯೋಕೆ ಫೋನ್ ಮಾಡಿರ್ಬೇಕು. ತಗೊಳ್ಳಿ ಫೋನ್ನ. ಅದ್ಯಾಕೆ ಹಗಲು ಕನ್ಸು ಕಾಣ್ಕೊಂಡು ನಿಂತಿದ್ದೀರಿ?
ನಾನೇನು ಅಗಲಗನ್ಸ್ ಕಾಣ್ತಾ ಇರಲಿಲ್ಲ. ಚಡ್ಡಿ ಚೋಪ್ಲಿ ಚೇಂಜ್ ಇಟ್ಟಿದ್ದಿ, ಎಲ್ಲಿಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದಿ. ತತ್ತ ಪಾರು, ಶಾನೆ ತಲೆ ನೋಯ್ತಾ ಅದೇ, ಒಂದು ಕಪ್ ಕಾಫಿ ಕಾಯಿಸ್ಕೊಂಬಂದೆಯಾ? ಆಯ್ತು ಶ್ರೀ, ನೀವು ಮಾತಾಡಿ. ಅಯ್ಯೋ ದಡ್ పొడిತದೆ. ಮಧುರ ಅವರೇ ಹೇಳಿ. ಗೌಡ್ರೆ ಪಕ್ಕದಲ್ಲೇ ಇದ್ರು ಫೋನ್ ತಗೊಳಕ್ ಇಷ್ಟೊತ್ತು ಬೇಕಾ? ಸಾರಿ, ಅದು ಪಿತ್ತ ಜಾಸ್ತಿಯಾಗಿ ನತ್ತಿಗೆ ಹಳ್ಳೆಣ್ಣೆ ಹಾಕತ್ತಾ ಇದ್ದಿ, ಅದಕ್ಕೆ ಲೇಟಾಗಿ ಹೋಗ್ತಿ. ಹೇಳಿ ಮಧುರ ಅವರೇ. ಫೋನಲ್ಲಿ ಉಗಿದ್ರೆ ಫೋನ್ ಒದ್ದೆ ಆಗ್ಬಿಡುತ್ತೆ. ಸೊ ಡೈರೆಕ್ಟ್ ಆಗಿ ಸಿಗಿ, ಡೈರೆಕ್ಟ್ ಆಗಿ ಉಗಿತೀನಿ. ಹಲೋ ಹಲೋ ಮಧುರ ಅವರೇ, ಟವರ್ ಸಿಗ್ತಾ ಇಲ್ಲ, ನಿಮ್ಮ ಮಾತು ಕಟ್ ಆಯ್ತದೆ. ಇನ್ನೊಂದ್ಸತಿ ಹೇಳಿ. ನನ್ನ ಭೇಟಿ ಮಾಡಿ ನೇರವಾಗಿ ಸ್ವಲ್ಪ ಮಾತಾಡ್ಬೇಕು ಅಂದೆ. ನೀವು ಕರೆದೆಚ್ಚ ನಾ ಬರದೆಚ್ಚ ಬಂದಿ. ಬಾವು ತಗೊಳ್ಳಿ ಕಾಪಿಯ. ಬೆಲ್ಲದ ಪಾನಕ ಸಿಗೋತ್ಲಿ ಕಾಪಿ ಅವನು ಬೇಕು, ನೀನೇ ಕುಡ್ಕೋ. ಬಾವು ಬಾವು ಬಾವ ಗಂಟುಗೊಂದು ಗಳಿಗೊಂದು ಮಾತಾಡ್ತಾರಲ್ಲ, ಯಾವ್ದಕ್ಕೂ ಕೊಳ್ಳೆಗಾಲ ಕರ್ಕೊಂಡು ಹೋಗಿ ಸೊಂಟಕ್ಕೆ ಯಂತ್ರ ಕಟ್ಟಿಸ್ಬಿಡ್ಬೇಕು. ಮಧುರ ಅವ್ರೆ, ಮಧುರ ಅವ್ರೆ. ಓ ಬಂದ್ರ? ಅಲ್ಲಾಡ್ಸಿರು ಸಾಕು, ಬಿದ್ದೋಗ ಹಣ್ಣಿಗೆ ಕಲ್ಲೊಡೆದ್ರು ಬಿದ್ದೋಗದೆ ಇದ್ದದ. ಅಂದ್ರೆ ನಿಮ್ಮ ಕರೆಗೋಸ್ಕರ ಕಾಯ್ತಾರ ನನಗೆ. ನೀವು ಕರೆಯಲೇಬೇಕು ಅಂತೇನಿಲ್ಲ, ಬರೀ ಕೈ ಸಣ್ಣ ಮಾಡೋರು ಸಾಕು. ಅಡ್ಡ ಹಾಕಿರೋ ಕಾಪನ್ನು ಆಂಜನೇಯ ಅಂತ ಆಡ್ಕೊಂಬಂದ್ಬಿಡ್ತೀನಿ. ಅಂತಂದ್ರೆ ನೀವು ಪ್ರೀತಿಯಿಂದ ಬನ್ನಿ ಗೌಡ್ರೆ ಅಂದ್ರೆ ಬರ್ದೇ ಇದ್ದನ. ಗೌಡ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಬಿಡಿ ಮಧುರ ಅವ್ರೆ, ನಿಮ್ಮನ್ನು ನೋಡಿದ್ರೆ ಕಲ್ಲು ಕೂಡ ಕವಿ ಆಗ್ಬಿಡ್ತದೆ. ಏನಂದ್ರೆ? ಅಲ್ಲ, ಈಗ ನನ್ನ ಕರ್ಸಿದ್ ಯಾನ್ ವಿಷಯ ಅಂದಿ. ಗೌಡ್ರೆ ನಿಮ್ಗೆ ಬೆಳಿಗ್ಗೆ ಒಂದು ಕಾಂಪಿಟೇಷನ್ ಬಗ್ಗೆ ಹೇಳಿದ್ನಲ್ಲ, ಜಾನಿ ಅದಕ್ಕೆ ಒಪ್ಕೋತಾನೆ ಇಲ್ಲ. ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್, ಜನಗ ಬ್ರೇಕಿಂಗ್ ನ್ಯೂಸ್. ಯಾಕೆ ಒಪ್ಕೋತಾ ಇಲ್ಲ ಗೊತ್ತಿಲ್ಲ ಗೌಡ್ರೆ. ಅವ್ರು ಒಪ್ಕೋತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಆ ಕಾಂಪಿಟೇಷನ್ ಮಾಡೋರ್ಗೆ ಹೇಳ್ಬಿಟ್ಟೆ. ನಾಳೆ ಅವ್ರ ಮನೆಗೂ ಬರ್ತಿದಾರೆ. ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮಧುರ ಅವ್ರೆ, ಇಷ್ಟಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡ್ರಿ? ನಾ ಇಲ್ವಾ? ಅಲ್ಲ, ಅವ್ರಿಗೆ ಅಣ್ಣಪ್ಪನವ್ರಿಗೆ ಹುಷಾರಿಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಡಿ. ಹಾಗೆ ಮಾಡಿದ್ರೆ ಮನೆಗೆ ಬಂದಿರೋ ಅದೃಷ್ಟ ಲಕ್ಷ್ಮಿನ ನಾವೇ ವಾಪಸ್ ಕಳಿಸ್ದಂಗ ಆಗಲ್ವಾ? ಈಗ ಯಾನ್ ಮಾಡ್ಬೇಕು ಅಂದರಿ? ಯಾರೇನೇ ಹೇಳಿ ಗೌಡ್ರೆ, 5 ಲಕ್ಷ ವಿನ್ ಮಾಡಬೇಕು ಅಂದ್ರೆ ನಾನು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು. ಅದಕ್ಕೆ ನೀವು ಸಹಾಯ ಮಾಡಬೇಕು. ಮಧುರ ಅವ್ರೆ, ನೀವು ಕೇಳಿದ್ರೆ ಸಹಾಯ ಮಾಡಲ್ಲ ಅಂದನ ಯಾನ್ ಮಾಡ್ಬೇಕು ಹೇಳಿ? ಕಾಂಪಿಟೇಷನ್ ಮುಗಿಯೋವರೆಗೂ ನಾವಿಬ್ರು ಗಂಡ ಹೆಂಡತಿಯಾಗಿ ಆಕ್ಟ್ ಮಾಡೋಣವಾ? ಕೊಪ್ಪುರ್ಕನೆ ಬಂದು ಬಾಯಿಗೆ ಬಿದ್ದಂಗಾಯ್ತು. ಏನ್ ಯೋಚನೆ ಮಾಡ್ತಿದ್ದೀರಾ ಗೌಡ್ರೆ? ಮಧುರ ಅವ್ರೆ, ನೀವು ಈ ಪಾಟಿ ಕೇಳ್ಕೊತಾ ಇದ್ದೀರಿ ಅಂತ ಒಪ್ಕೊತಾ ಇದ್ದೀನಿ. ಆದ್ರೂ ಪಾಪ ಅಣ್ಣಯ್ಯಪ್ಪನವರು. ಅಯ್ಯೋ, ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ ಗೌಡ್ರೆ. ನಾನು ಆಲ್ರೆಡಿ ಅವ್ರಿಗೆ ಕಳಿಸ್ಬಿಟ್ಟಿದ್ದೀನಿ. ಅಂದ್ರೆ ಇವತ್ತಿಂದನೇ ನಾವಿಬ್ರು ಗಂಡ ಹೆಂಡ್ರು. ಹೌದು. ಬೆಲ್ಲ ಕೊಡ್ಲಿ? ಅಲ್ಲ, ಒಂದು ಡೂಯೆಟ್ ಆಡ್ಬಿಡವ ಅಂದಿ. ಓಕೆ. ಗೌಡ್ರೆ ಗೌಡ್ರೆ ಗೌಡ್ರೆ, ಕಾನಸ ಇಲ್ಲಿ ನಿಂತ್ಕೊಂಡು ಯಾವ ಕನ್ಸ್ ಕಾಣ್ತಿದ್ರು? ನಾವು ನೀವು ಡೂಯೆಟ್ ಆಡುತ್ತಾರೆ. ಏನಂದ್ರೆ? ಮಧುರ ಅವ್ರೆ, ನಮ್ ಚಮಚ ಪಟಾಪಟಿ ಚಡ್ಡಿ ಬನ್ನಿ ಅಂಗಡಿನ ಫಾರಿನ್ ಅಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿರ್ತಾರ, ಕನಸು ಕಾಣ್ತಾ ಇದೀನಿ. ನಿಮ್ ಮುಖದ ಪಕ್ಕದಲ್ಲಿರೋ ಮಲ್ಪೆ ಬೀಚ್ಗೆ ಹೋಗಕ್ಕಾಗ್ತಿಲ್ಲ, ಇನ್ ಫಾರಿನ್ಗೆ ಹೋಗ್ತೀರಾ? ತೊಂದ್ರೆ ಇಲ್ಲ, ಯಾನು ಮಾಡೋದು ಮಧುರ ಅವ್ರೆ? ದೇವ್ರು ನಮ್ಗೆ ಯಾನು ಕೊಟ್ಟಿಲ್ಲ ಅಂದ್ರೂ
ಕಲ್ಪನೆಯಲ್ಲಿ ಅದ್ಭುತವಾಗಿ ಕನಸು ಕಾಣೋ ಶಕ್ತಿ ಕೊಟ್ಟುಬಿಟ್ಟನೆ. ನಿಮ್ ಕನ್ಸಲ್ಲಿ ನೀವ್ ಏನ್ ಬೇಕಿದ್ರು ಮಾಡ್ಕೊಳ್ಳಿ, ಆದ್ರೆ ನನ್ ಫ್ಯಾಮಿಲಿ ವಿಷಯಕ್ಕೆ ತುಂಬಾ ತಲೆ ಹಾಕ್ತಿದ್ರ ಚೆನ್ನಾಗಿರಲ್ಲ. ಯಾನ್ ಹೇಳ್ತಾ ಇದ್ದಾರೆ ಮಧುರ ಅವ್ರೆ? ಇನ್ನು ಏನ್ರೇ ಆಗ್ಬೇಕು, ಕಷ್ಟಪಟ್ಟು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಜಾನಿನ ಒಪ್ಸಿದ್ರೆ ಒಪ್ಕೋಬೇಡಿ ಅಂತ ತಲೆ ಕೆಡ್ಸಿದ್ದೀರಾ? ಯು ಮೀನ್ ನಾನಾ? ಇನ್ನೇನ್ ನಾನಾ? ಮುಗ್ದನ್ ತರ ನಾಟಕ ಆಡ್ಬೇಡಿ. ಜಾನಿ ಬ್ರೈನ್ ವಾಶ್ ಮಾಡಿದ್ದೀರಾ ಅಂತ ಸೂರಿರಾಜು ಬಂದ್ ಹೇಳಿದ್ರು. ಈ ಪೊಟ್ಟೆ ತಪ್ಪು ಮಾಡಿ ಆಗ್ರ ಬರ ಯಾವ ವಿಷಯನ ಯಾರ ಜೊತೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಮುಂದೆ ಕೈ ಮಾಡೋದನ್ನೆಲ್ಲ ಮಾಡಿ ಏನ್ ಗೊಣಗ್ತಿದ್ರಾ? ಅದು ಮಧುರ ಅವ್ರೆ, ನೀವು ಹೇಳಿದ್ರಲ್ಲ ಆ ಕಂಪ್ನಿ ಬಗ್ಗೆ ನಾನು FGD ಮಾಡಿ ವಿಚಾರಿಸ್ತಿ. FGD ಅಂದ್ರೆ ಫ್ರೆಂಡ್ಸ್ ಗ್ರೂಪ್ ಡಿಸ್ಕಷನ್. ಒಂದು ಒಳ್ಳೆ ಒಪಿನಿಯನ್ ಬರ್ಲಿಲ್ಲ, ಅದಕ್ಕೆ ನಿಮಗೆ ಹೇಳೋರು ನೀವು ನಂಬಲ್ಲ ಅಂತ ಅಣ್ಣಯ್ಯಪ್ಪನವ್ರ ಜೊತೆಗೆ ಹೇಳ್ತಾ ಇದ್ದೀಯನಿ. ಗೌಡ್ರೆ, ನಿಮ್ ತಪ್ಪನ್ನ ಮುಚ್ಚಾಕಕ್ಕೆ ಇನ್ನೊಂದ್ ಕತೆನ ಹುಟ್ಟಿಸ್ಬೇಡಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ನನ್ನ ಹತ್ರ ಒಂದು, ಜಾನಿ ಹತ್ರ ಒಂದ್ ಹೇಳಿದ್ ಗೊತ್ತಾದ್ರೆ ಇನ್ ಮುಂದೆ ಈ ಮನೆ ಒಳಗೆ ಸೇರ್ಸಲ್ಲ. ಮಧುರ ಅವ್ರೆ, ನೀವು ಈ ಪಟ್ಟಿ ಕೋಪ ಮಾಡ್ಕೋಬೇಡಿ, ಬೇಕಾದ್ರೆ ಅಣ್ಣಯ್ಯಪ್ಪನವ್ರನ್ನ ನಾನು ಒಪ್ಪಿಸ್ತೀನಿ. ಅಯ್ಯೋ, ನೀವ್ ಅಷ್ಟೊಂದ್ ರಿಸ್ಕ್ ಎಲ್ಲ ತಗೋಬೇಡಿ. ನಾನ್ ಜಾನಿನ ಆಲ್ರೆಡಿ ಒಪ್ಸಿದೀನಿ. ಇನ್ನೇನಿದ್ರು ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿ ಸೆಕೆಂಡ್ ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್ ಹೋಗೋದಷ್ಟೇ ಬಾಕಿ. ಹೋಗ್ತೀನಿ. ಒಂಟೈತಿ ನೋಡೋ ಗೆಳೆಯ ನನ್ನ ಪ್ರೀತಿ ಪಾರಿವಾಳ, ನೋಡಿ ಮನಸ್ಸಿಗೆ ಆತು ಹಳ್ಳ ಹಳ್ಳ. ತೊಂದರೆ ಇಲ್ಲ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್.